ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ಗೆ ಒಂದೊಂದು ರಿಲೀಫ್ ಅಂತೂ ಸಿಗ್ತಾ ಇದೆ. ಬಟ್ ಇದನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅಂದರೆ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂಥ ಅರ್ಜಿ ಇದೆಯಲ್ಲ, ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದು. ದರ್ಶನ್ ಜಾಮೀನು ರದ್ದು ಅರ್ಜಿ ಇದೆಯಲ್ಲ, ಅದು ಮುಂದೂಡಿಕೆ ಆಗಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂಥ ಅರ್ಜಿಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸೊ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂಥ ಅರ್ಜಿ ಜುಲೈ 22ಕ್ಕೆ ವಿಚಾರಣೆಯನ್ನು ಈಗ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಸೊ 22ನೇ ತಾರೀಕಿಗೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಸೊ ಈಗ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುತ್ತೆ. ಅಂದರೆ ಕೊಲೆ ಆರೋಪಿಯನ್ನು ಈ ರೀತಿಯಾಗಿ ರಿಲೀಫ್ ನೀಡಬಾರ್ದು. ಸೊ ಈ ಆದೇಶ ಏನಿದೆಯಲ್ಲ ಮತ್ತೊಮ್ಮೆ ಸುಪ್ರೀಂ ಕೋರ್ಟಲ್ಲಿ ಬರಬೇಕು ಅನ್ನುವಂಥ ವಿಚಾರ. ಸೊ ಹಂಗಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಸೊ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಬಟ್ ಈಗ ಜುಲೈ 22ಕ್ಕೆ ಸುಪ್ರೀಂ ಕೋರ್ಟ್ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಈಗಾಗಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ 22ನೇ ತಾರೀಕಿಗೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿರುವಂಥದ್ದು ಏನು ನಿರ್ಧಾರ ಬರಬಹುದು ಅಂತೇಳಿ 22ನೇ ತಾರೀಕಿಗೆ? ಯಾಕಂದರೆ ಈಗ ದರ್ಶನ್ಗೆ ಒಂದೊಂದೇ ರಿಲೀಫ್ ಅಂತೂ ಸಿಗ್ತಾ ಇದೆ. ಇದು ಏನಾಗಬಹುದು ಅಂತ? ಎಸ್ ಹೇಮಕುಮಾರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ಜಾಮೀನು ನೀಡಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಕೂಡ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇಳಿದ್ದು ಒಂದೇ ಪ್ರಶ್ನೆ, ಅಂದ್ರೆ ಬಂಧನ ಕಾನೂನು ಬದ್ಧವಾಗಿಲ್ಲ, ಯಾಕೆ ಬಂಧನ ಮಾಡಿದ್ರಿ? ಸೊ ಅದರ ರೀಸನ್ ಮಾತ್ರ ಹೇಳಿ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಜಾಮೀನು ನೀಡುವಾಗ ಕೆಲವೊಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಜಾಮೀನು ಕೊಟ್ಟಿರುವಂತದ್ದು. ಸೊ ಆರೋಪಿಗಳನ್ನ ಏನು ಬಂಧಿಸಿದ್ರಿ, ಸೊ ಈ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಕೆಲವೊಂದು ಕ್ರಮವನ್ನ ಕೈಗೊಂಡಿಲ್ಲ, ಹಾಗೇನೆ ಇದು ಬಂಧನ ಯಾಕಾಗಿತ್ತು, ಸೊ ಖಾಲಿ ಸ್ಪಷ್ಟನೆ ಕೊಡಿ ಅಂತ ವಿಚಾರಣೆಯನ್ನ ಜುಲೈ 23ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನ ಕೊಡ್ಬೇಕಂತ ಸರ್ಕಾರದ ಪರ ವಕೀಲರಿಗೆ ಕೂಡ ಒಂದು ಸೂಚನೆಯನ್ನ ಕೊಡಲಾಗಿದೆ. ಸೊ ಹೀಗಾಗಿ ವಿಚಾರಣೆ ಸಂದರ್ಭ ಅಂದ್ರೆ ಮುಂಬರುವಂತಹ ವಿಚಾರಣೆ ಸಂದರ್ಭದಲ್ಲಿ ಇವರು ಯಾಕೆ ಇವರನ್ನ ಬಂಧಿಸಿದ್ರು, ಏನು ಒಟ್ಟು 17 ಆರೋಪಿಗಳಿದ್ದಾರೆ. ಈ ಆರೋಪಿಗಳ ಪೈಕಿ ಯಾರನ್ನೆಲ್ಲ, ಪ್ರಮುಖವಾಗಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆಗಿರ್ಬೋದು, A2 ಆರೋಪಿಯಾಗಿರುವಂತಹ ದರ್ಶನ್ ಆಗಿರ್ಬೋದು, ಹಾಗೇನೆ ಇತರೆ ಆರೋಪಿಗಳು ಏನಿದ್ದಾರೆ, ಒಟ್ಟು 7 ಆರೋಪಿಗಳ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಹಾಕಿರುವಂತದ್ದು. ಸೊ ಈ 7 ಆರೋಪಿಗಳು ಏನಿದ್ದಾರೆ, ಸೊ ಈ 7 ಆರೋಪಿಗಳನ್ನ ಯಾಕೆ ಬಂಧಿಸಿದ್ರು, ಪ್ರಮುಖವಾಗಿ ದರ್ಶನ್ ಹಾಗೇನೆ ಪವಿತ್ರ ಗೌಡ ಅವರ ಪಾತ್ರ ಏನು ಅನ್ನೋದನ್ನ ಕೂಡ ಸಂಪೂರ್ಣವಾಗಿ ನಮೂದು ಮಾಡ್ಬೇಕಂತ ತಿಳಿಸಿರುವಂತದ್ದು. ಸೊ ಮುಂಬರುವಂತಹ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಆರೋಪಿಗಳನ್ನ ಯಾಕೆ ಬಂಧನ ಮಾಡಿದ್ರು ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸದ್ಯ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರುವಂತದ್ದು. ಸೊ ಸದ್ಯಕ್ಕೆ ಅವರಿಗೆ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಈಗಾಗಲೇ 10-15 ದಿವಸಗಳ ಕಾಲ ವಿದೇಶಕ್ಕೆ ಸಿನಿಮಾ ಶೂಟಿಂಗ್ ಆಗಿ ಒಂದು ಪರ್ಮಿಷನ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಶೂಟಿಂಗ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸದ್ಯ ಅವರಿಗೆ ರಿಲೀಫ್ ಆಗಿರುವಂತದ್ದು. ಸೊ ಸದ್ಯ ಅವ್ರು ನಿರಾಳವಾಗಿ ಶೂಟಿಂಗ್ ಅಲ್ಲಿ ಕೂಡ ತೊಡಗಬಹುದು. ಆದ್ರೆ 23ಕ್ಕೆ ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ದರ್ಶನ್ ಅವರ ಪಾತ್ರ ಏನು, ಹಾಗೇನೆ ಪವಿತ್ರ ಗೌಡ ಅವರ ಪಾತ್ರ ಏನು ಅನ್ನೋದನ್ನ CCTV ದೃಶ್ಯ ಆಗಿರ್ಬೋದು, ಹಾಗೇನೆ FSL ರಿಪೋರ್ಟ್ ಆಧಾರದ ಮೇರೆಗೆ ಕೊಟ್ಟಿದ್ರು. ಆದ್ರೆ ಸದ್ಯ ನ್ಯಾಯಾಧೀಶರು ಕೂಡ ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿರೋ ಕಾರಣಕ್ಕಾಗಿ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ವಿಚಾರಣೆಯನ್ನ ನಡೆಸುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಹೇಮಕುಮಾರ್. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗಿತ್ತು. ತದನಂತರ ಹೋಗ್ತಾ ಹೋಗ್ತಾ ಒಂದೊಂದೇ ರಿಲೀಫ್ ಸಿಕ್ಕಿತ್ತು. ಈಗ ವಿದೇಶಕ್ಕೂ ಕೂಡ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅಂದರೆ ಡೆವಿಲ್ ಸಿನಿಮಾ ಶೂಟಿಂಗ್ ಇರೋದ್ರಿಂದಾಗಿ ಈಗ ಸಂಪೂರ್ಣವಾಗಿ ಶೂಟಿಂಗ್ ಮುಗಿಸೋದಕ್ಕೆ ಕೂಡ ಅವಕಾಶ ನೀಡಲಾಗಿದೆ. ಸೊ ಯಾವಾಗ ಜಾಮೀನು ಸಿಗ್ತಲ್ಲ ಅದನ್ನು ಪ್ರಶ್ನಿಸಿ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದರ ವಿಚಾರಣೆ ಇವತ್ತು ಆಗಬೇಕಾಗಿತ್ತು, ಅದನ್ನು ಮುಂದಕ್ಕೆ ಹಾಕಿದ್ದಾರೆ.